ಹಲೋ ನಮಸ್ತೆ. ನವತಕನ ಕಿರಿಕಿರಿ ತಂಡದಿಂದ ಎಲ್ಲರಿಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಅಡೆ ಪಾಯಸ. ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ ಅಡೆ, ಬೆಲ್ಲ, ತೆಂಗಿನಕಾಯಿ. ಹಾಗಾದರೆ ಮಾಡೋಣ. ಮೊದಲಿಗೆ ಅಡೆಯನ್ನು ತೊಳೆದಿಟ್ಕೊಳ್ಳೋಣ. ತೆಂಗಿನಕಾಯಿ ಹಾಲು ತೆಗೆದುಕೊಳ್ಳೋಣ. ಬೆಲ್ಲವನ್ನು ಪಾಕ ಮಾಡಿಕೊಳ್ಳೋಣ. ಇದು ಕೇರಳ ಸ್ಪೆಷಲ್ ಅಕ್ಕಿ ಅಡೆ. ಯಾವ ರೀತಿ ಇರ್ತದೆ ನೋಡ್ಕೊಳ್ಳಿ. ಈ ರೀತಿಯಾಗಿರ್ತದೆ. ಇದು ಬೇಯುವಾಗ ಸರಿಯಾಗಿ ತುಂಡಾಗ್ತದೆ. ಇದು ಹೀಗೆ ಇರಲಿ. ಅದನ್ನು ತೊಳೆದು 5 ನಿಮಿಷಗಳ ಕಾಲ ಹೀಗೆ ಇಟ್ಕೊಳ್ಳೋಣ. ಮೊದಲಿಗೆ ತೆಳು ಹಾಲು ಒಯ್ದುಕೊಳ್ಳೋಣ. ಬಿಸಿಯಾದ ಒಂದು ಪಾತ್ರೆಯನ್ನಿಟ್ಟು ಉರುಳಿಯನ್ನು ಇಟ್ಟಿದ್ದೇವೆ. ಅದಕ್ಕೆ ತೆಳು ಹಾಲನ್ನು ಹಾಕಿಕೊಳ್ತಾ ಇದ್ದೇವೆ. ಅದಕ್ಕೆ ಅಡೆಯನ್ನು ಹಾಕ್ತಾ ಇದ್ದೇವೆ. ಅಡೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಬೇಯಿಸಿಕೊಳ್ಳೋಣ. ಇದು 5 ನಿಮಿಷದಲ್ಲಿ ಬೇಯುವುದಿಲ್ಲ. 10-15 ನಿಮಿಷಗಳ ಕಾಲ ಬೇಯಿಸಿಕೊಳ್ಬೇಕು. ಒಂದು ಕಾಲು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇವೆ. ಇದಕ್ಕೆ ಉಪ್ಪು ಹಾಗೂ ಕರಗಿಸಿಟ್ಟಂಥ ಬೆಲ್ಲದಲ್ಲಿ ಮಣ್ಣಿದೆ ಅಂತ ಹಿಡ್ಕೊಂಡು ಕರಗಿಸಿ ಗಾಳಿಸಿದೆ. ಹೊಯ್ಗೆ ಇರ್ತದ ಅಂತ. ಹೀಗೆ ಬೆಲ್ಲದ ಪಾಕದಲ್ಲಿ ಚೆನ್ನಾಗಿ ಕುದ್ದಿದೆ. ತೆಂಗಿನಕಾಯಿ ಹಾಲನ್ನು ಹಾಕಿಕೊಳ್ಳೋಣ. ಅದಕ್ಕೆ ದಪ್ಪ ಹಾಲು, ಈಗೊಮ್ಮೆ ಕುದಿಸಿಕೊಳ್ಳೋಣ. ಈಗ ಇದಕ್ಕೆ ಏಲಕ್ಕಿಯನ್ನು ಹಾಕಿಕೊಳ್ಳೋಣ. ನಮ್ಮ ಪಾಯಸ ರೆಡಿಯಾಗಿದೆ. ಈಗ ಇದಕ್ಕೆ ಹುರಿದಿಟ್ಟಂತಹ ಗೋಡಂಬಿ ದ್ರಾಕ್ಷಿಯನ್ನು ಹಾಕಿಕೊಳ್ಳೋಣ. ಹುರಿದಿಟ್ಟಂತಹ ಗೋಡಂಬಿ ದ್ರಾಕ್ಷಿ. ಈಗ ನಮ್ಮ ಅಡೆ ಪಾಯಸ ಸವಿಯಲು ಸಿದ್ಧ. ನಮ್ಮ ಕಿರಿಕಿರಿ ಫ್ರೆಂಡ್ಸ್ ಮಾಡಿದ ಅಡೆ ಪಾಯಸ ಸವಿಯಲು ಸಿದ್ಧವಾಗಿದೆ. ಈಗ ನಾವೆಲ್ಲರೂ ಇದನ್ನು ಟೇಸ್ಟ್ ಮಾಡ್ತೇವೆ. ಹೇಗೆ ಉಂಟು ನೋಡುವ. ಬನ್ನಿ. ಅಡೆ ಪಾಯಸ ಮತ್ತು ಬಾಳೆಹಣ್ಣು ಸವಿಯಲು ರೆಡಿಯಾಗಿದೆ. ಓಕೆ, ಥ್ಯಾಂಕ್ ಯು.